ಹೃದಯ ಬದಲಾಯಿಸುವ ಕಾರ್ಯವನ್ನು ಪ್ರಥಮವಾಗಿ ನಡೆಸಿದವನು ದೇವರೇ. ಆತನು ವಿಧೇಯತೆ ಎಂದಿರುವ ಹೃದಯವನ್ನು ನಮಗೆ ಕೊಡುತ್ತಾನೆ. ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ದೇವರ ವಾಕ್ಯಗಳು ನಿಮ್ಮನ್ನು ಸಂತೋಷಪಡಿಸುತ್ತಾ ಸರಿಯಾದ ಮಾರ್ಗಕ್ಕೆ ನಡೆಸ್ತಾ ಇದೆ ಎಂದು ನಾವು ನಂಬ್ತಾ ಇದ್ದೇವೆ. ನಮ್ಮಲ್ಲಿ ಇರುವ ಒಂದು ಅಂಗವು ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದು ಯಾವುದು? ಯಾವ ರೋಗ? ಇದರ ಅಂತ್ಯ ಹೇಗಿರುತ್ತದೆ? ಈ ಎಲ್ಲ ಗಂಭೀರವಾದ ಸತ್ಯವನ್ನು ಈ ದಿನ ನಾವು ತಿಳಿದುಕೊಳ್ತಾ ಇದ್ದೇವೆ. ಆದ್ದರಿಂದ ಕಾರ್ಯಕ್ರಮವನ್ನು ತಪ್ಪದೆ ಕಡೆಯವರೆಗೂ ವೀಕ್ಷಿಸಿರಿ. ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದುರಿಗಿರುವುದನ್ನೇ ಅನುಭವಿಸುವುದೇ ಲೇಸು. ಪ್ರಸಂಗಿ 6ನೇ ಅಧ್ಯಾಯ 9ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಜ್ಞಾನೋಕ್ತಿಗಳು 21ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಜ್ಞಾನೋಕ್ತಿ ಪುಸ್ತಕದ ಅತಿ ವಿಶೇಷವಾದ ಅಧ್ಯಾಯ ಇದಾಗಿದೆ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ, ತನಗೆ ಬೇಕಾದ ಕಡೆಗೆ ತಿರುಗಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, ಐಗುಪ್ತದ ಫರೋಹನಾಗಲಿ, ಬ್ಯಾಬಿಲೋನಿನ ರಾಜನಾಗಲಿ, ರೋಮ್ನ ಕೈಸರನಾಗಲಿ, ಅಲೆಕ್ಸಾಂಡರ, ನೆಪೋಲಿಯನ್, ಜೋಸ್ಟಾಲಿನ್, ಹಿಟ್ಲರ್ ಇಲ್ಲವೇ ಯಾವುದಾದರೂ ಮುಂದಣ ಮಹಾ ಅಧಿಪತಿಯೇ ಆಗಿರಬಹುದು, ರಾಜಕೀಯವಾಗಿ ಎಷ್ಟೇ ಪ್ರಬಲನಾಗಿದ್ದರೂ ಯಾವನೂ ದೇವರನ್ನು ಬಿಟ್ಟು ಕಾರ್ಯ ನಡೆಸಲಾರನು. ಈ ಮೇಲಿನ ಮಹಾನ್ ವ್ಯಕ್ತಿಗಳು ತಾವು ದೇವರಿಲ್ಲದೆ ಆಡಳಿತ ನಡೆಸಬಹುದೆಂದು ನೆನೆಸಿದರು. ಪ್ರಿಯರೇ, ಈಗಿನ ಮಹಾನ್ ವ್ಯಕ್ತಿಗಳನೇಕರು ಹಾಗೆಯೇ ಭಾವಿಸಬಹುದು. ಆದರೆ ಯಾವನೂ ದೇವರನ್ನು ಬಿಟ್ಟು ಇಲ್ಲ ಎಂಬ ಮಾತು ಸತ್ಯವಾಗಿದೆ. ಒಂದು ದೇಶದಲ್ಲಿ ಸ್ವಾತಂತ್ರ್ಯದ ಘೋಷಣೆ ಎಂಬುದಿದೆ. ಅದೇನೆಂದರೆ, ನಾವು ಸ್ವಾತಂತ್ರ್ಯವನ್ನು ನಂಬುತ್ತೇವೆ, ಆದ್ದರಿಂದ ದೇವರಿಲ್ಲದೆ ನಾವು ಸ್ವತಂತ್ರರಾಗಿರಲು ಸಾಧ್ಯ ಎಂದು. ಆದರೆ ಪ್ರಿಯರೇ, ನಾವು ದೇವರನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ನಾವು ಸ್ವತಂತ್ರರಾಗಿ ಕಾರ್ಯ ನಡೆಸಲಾರೆವು. ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿವೆ. ಗುಡ್ಡದ ಬದಿಯಲ್ಲಿ ಹರಿಯುವ ಕಾಲುವೆಯನ್ನು ತಿರುಗಿಸುವ ಹಾಗೆ ದೇವರು ಅರಸನ ಯೋಚನೆಗಳನ್ನು ತಿರುಗಿಸುತ್ತಾನೆ. ಯಾವ ಅರಸನಾಗಲಿ, ಅಧಿಕಾರಿಯಾಗಲಿ, ಆಳುವ ನಾಯಕನಾಗಲಿ ದೇವರನ್ನು ಬಿಟ್ಟು ಕಾರ್ಯ ನಡೆಸಲಾರನು. ದೇವರ ಮೇಲೆ ಆತುಕೊಂಡಿದ್ದೇವೆಂದು ನಂಬಿ ತಮ್ಮ ಜೀವಿತಗಳಲ್ಲಿ ಅದನ್ನು ತೋರ್ಪಡಿಸುವ ಜನರು ಸರಕಾರಗಳಲ್ಲಿ ಇನ್ನೂ ತುಂಬ ಜನರು ಇರಬೇಕಿತ್ತು. ಈ ಲೋಕದ ಎಲ್ಲ ಸಮಸ್ಯೆಗಳಿಗೆ ತಮ್ಮಲ್ಲಿ ಉತ್ತರ ಉಂಟೆಂಬುದನ್ನು ಹೇಳುವುದನ್ನು ಅವರು ನಿಲ್ಲಿಸಿದರೆ ಒಳ್ಳೆಯದು. ಅವರಲ್ಲಿ ಎಲ್ಲಕ್ಕೂ ಉತ್ತರವಿಲ್ಲ. ಹಾಗೆ ಹೇಳುವುದು ತಪ್ಪು ಕಲ್ಪನೆಯಾಗಿದೆ. ಪ್ರಿಯರೇ, ನಮ್ಮ ದೇಶವು ದೇವರ ಮೇಲೆ ಆತುಕೊಳ್ಳಲು ಹಿಂದಿರುಗಿದರೆ ಎಷ್ಟು ಒಳ್ಳೆಯದು. ಹೊಸ ಘೋಷಣೆಯನ್ನು ನಾವು ಜಾರಿಗೆ ತಂದು ಅದರಲ್ಲಿ ನಾವು ದೇವರನ್ನು ಆತುಕೊಂಡಿದ್ದೇವೆಂದು ಪ್ರಕಟಿಸುವುದು ಒಳ್ಳೆಯದು. ದೇಶದ ಜನರೆಲ್ಲರೂ ದೇವರ ವಾಕ್ಯದ ಕಡೆಗೆ ತಿರುಗಿಕೊಂಡಾಗ ಮಾತ್ರ ಇದು ಸಾಧ್ಯ. ಆದ್ದರಿಂದಲೇ ದೇವರ ವಾಕ್ಯವನ್ನು ಜನರಿಗೆ ತಿಳಿಸುವುದು ಅತಿ ಅವಶ್ಯವಾಗಿದೆ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ, ಯೆಹೋವನು ಹೃದಯಗಳನ್ನೇ ಪರೀಕ್ಷಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಮಾನವನ ಸ್ವನೀತಿಯ ಕುರಿತಾಗಿ ಮಾತನಾಡುತ್ತೇವೆ. ಮಾನವನು ಯೋಚನೆ ಮಾಡುತ್ತಾನೆ, ಆದರೆ ದೇವರು ಅವೆಲ್ಲವನ್ನೂ ಪರೀಕ್ಷಿಸುತ್ತಾನೆ. ದೇವರು ಹೃದಯವನ್ನು ನೋಡುತ್ತಾನೆ. ನಾವು ಹೊರಗೆ ಚಂದ ಕಾಣುವಂತೆ ತೋರಿಕೆಗಳನ್ನು ಮಾಡಿಕೊಳ್ಳುತ್ತೇವೆ. ನಾನು ಇಂತಿಂಥ ಸಭೆಯ ಸದಸ್ಯ, ಸಭಾ ಸಮಿತಿಯಲ್ಲಿದ್ದೇನೆ, ಭಾನುವಾರ ಶಾಲೆಯ ಶಿಕ್ಷಕನಾಗಿದ್ದೇನೆ ಇತ್ಯಾದಿ ನಾವು ಹೇಳಿಕೊಳ್ಳಬಹುದು. ಇದೆಲ್ಲವೂ ಸರಿ ಇರಬಹುದು, ಆದರೆ ದೇವರು ಹೃದಯವನ್ನು ವಿಚಾರಿಸುತ್ತಾನೆ. ಪ್ರವಾದಿಯಾದ ಯೆರೆಮೀಯನು ಹೇಳಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 9ನೇ ವಚನದಲ್ಲಿ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು ಎಂಬುದಾಗಿ.
ಪ್ರಿಯ ಸ್ನೇಹಿತನೇ, ನಿನ್ನ ಇಂತಹ ದುಸ್ಥಿತಿಯ ಕುರಿತಾಗಿ ಕರ್ತನಾದ ಯೇಸುವಿಗೆ ಹೇಳಿಕೊಂಡಿದ್ದೀಯೋ? ಆತನು ಮಹಾವೈದ್ಯನೂ ಹೃದಯ ತಜ್ಞನೂ ಆಗಿದ್ದಾನೆ. ನಿನಗೆ ಹೊಸ ಹೃದಯವನ್ನು ದಯಪಾಲಿಸುತ್ತಾನೆ. ಹೃದಯ ಬದಲಾಯಿಸುವ ಕಾರ್ಯವನ್ನು ಪ್ರಥಮವಾಗಿ ನಡೆಸಿದವನು ಆತನೇ ಆಗಿದ್ದಾನೆ. ಆತನು ತನಗೆ ವಿಧೇಯತೆಯಿಂದಿರುವ ಹೃದಯವನ್ನು ನಿನಗೆ ಕೊಡುತ್ತಾನೆ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯೆಹೋವನಿಗಿಷ್ಟ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಧಾರ್ಮಿಕ ವಿಶೇಷ ಸತ್ಯವನ್ನು ಇಲ್ಲಿ ಪ್ರತಿಪಾದಿಸಲಾಗಿದೆ. ಹಳೇ ಒಡಂಬಡಿಕೆಯ ಯಜ್ಞಗಳು ಕ್ರಿಸ್ತನ ಕಡೆಗೆ ಸೂಚಿತವಾಗುವುದರಿಂದ ಕೊಡಲ್ಪಟ್ಟಿದೆ. ಯೇಸುವಿನ ಕಾಲದಲ್ಲಿದ್ದ ಧಾರ್ಮಿಕ ನಾಯಕರಾದ ಪರಿಸಾಯರಿಗಿಂತ ಹೆಚ್ಚು ಈ ವಿಧಿಗಳನ್ನು ಕ್ರಮವಾಗಿ ಆಚರಿಸುವವರು ಬೇರೆ ಯಾರೂ ಇರಲಿಲ್ಲ. ಆದರೆ ಯೇಸು ಅವರನ್ನು ಕಠಿಣ ಭಾಷೆಯಿಂದ ಖಂಡಿಸಿದನು. ಅವರು ಹೊರಗೆ ಸುಣ್ಣ ಹಚ್ಚಿದ, ಆದರೆ ಒಳಗೆ ಸತ್ತವರ ಎಲುಬುಗಳಿಂದ ಕೂಡಿದ ಸ್ಮಶಾನದಂತೆ ಎಂದು ಕರೆದನು. ಯಾಕೆಂದರೆ ನೀತಿವಂತಿಕೆ ಇಲ್ಲದ ಯಜ್ಞ ಯಾಗಾದಿಗಳು ಕರ್ತನಿಗೆ ಮೆಚ್ಚುಗೆಯಾಗುವುದಿಲ್ಲ. ತನಗೆ ಕರುಣೆಯೇ ಬೇಕು, ಯಜ್ಞವಲ್ಲ ಎಂದು ಆತನು ಹೇಳಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಧಾರ್ಮಿಕ ಆಚರಣೆಗಳು ನೀನು ನಿಜವಾಗಿ ಯೇಸುವನ್ನು ನಂಬದಿದ್ದರೂ ನಂಬುವವನಂತೆ ತೋರಿಸುತ್ತವೆ. ಯೇಸು ಕ್ರಿಸ್ತನ ಯಜ್ಞಾರ್ಪಣೆಯನ್ನು ಅಂಗೀಕರಿಸುವಂಥದ್ದನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡುವವನನ್ನಾಗಿ ಪರಿವರ್ತಿಸುತ್ತದೆ. ಇದು ಮೂಲ ವಿಚಾರಕ್ಕೆ ಬರುತ್ತದೆ. ದೇವರು ಹೃದಯವನ್ನು ನೋಡುವಾತನು. ನಾನು ಹಿಂದೆ ಕೇಳಿದ ಪ್ರಶ್ನೆಯನ್ನೇ ಪುನಃ ಕೇಳುತ್ತೇನೆ. ಕ್ರೈಸ್ತನೆಂಬ ಕಾರಣಕ್ಕಾಗಿ ನಿನ್ನನ್ನು ಬಂಧಿಸಿದರೆ ನಿನ್ನನ್ನು ಅಪರಾಧಿ ಎನ್ನುವುದಕ್ಕೆ ತಕ್ಕ ಪುರಾವೆ ಸಿಗಬಹುದೋ ಎಂದು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಗರ್ವದ ದೃಷ್ಟಿ, ಕೊಬ್ಬಿದ ಹೃದಯ, ದುಷ್ಟರ ಭಾಗ್ಯ ಇವು ಧರ್ಮವಿರುದ್ಧ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗರ್ವದ ದೃಷ್ಟಿ ಎಂಬುದಾಗಿ ನೋಡುವಾಗ, ದೇವಾಲಯ ಹೊಕ್ಕುವಾಗ ನೀನು ಯಾರನ್ನಾದರೂ ಕಂಡು ಇವರೊಡನೆ ನನಗೇನು ಮಾತು ಎಂದು ಅಲಕ್ಷ್ಯದಿಂದ ಮುಖ ತಿರುಗಿಸಿರಬಹುದು. ನನ್ನ ಕುರಿತು ಕೆಟ್ಟದ್ದನ್ನು ನುಡಿದವನೊಬ್ಬನು ಸೇರಿದ್ದ ಗುಂಪಿನೊಂದಿಗೆ ಒಮ್ಮೆ ನಾನಿದ್ದೆ. ಅವನು ನನ್ನನ್ನು ನೋಡದವನಂತೆ ವರ್ತಿಸಿದ. ಗರ್ವದ ದೃಷ್ಟಿ, ಒಂದು ವೇಳೆ ಬೇರೆಯವರು ಇದನ್ನು ಗಮನಿಸಲಾರರು. ಆ ವ್ಯಕ್ತಿಗೂ ಅದು ತಿಳಿದಿರಲಿಕ್ಕಿಲ್ಲ. ಆದರೆ ದೇವರು ಗಮನಿಸುತ್ತಾನೆ. ಆತನು ಅದನ್ನು ಪಾಪವೆಂದು ಕರೆಯುತ್ತಾನೆ. ಆತನ ದೃಷ್ಟಿಯಲ್ಲಿ ಅದು ಮದ್ಯಪಾನದಷ್ಟೇ ಕೆಟ್ಟದ್ದು. ಒಂದು ಮತ್ತೊಂದಕ್ಕೆ ಸಮಾನವಾದದ್ದೇ. ನಾವು ಒಂದನ್ನು ಹೆಚ್ಚಿನದು, ಇನ್ನೊಂದು ಸಣ್ಣದು ಎಂದು ಹೇಳಬಹುದು. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ ಮೊದಲಿನ 3 ವಚನಗಳಲ್ಲಿ ಹೀಗೆ ಹೇಳುತ್ತಾನೆ, ಇದು ಇಸ್ರಾಯೇಲ್ಯರಿಗೆ ಬರೆದ ಮಾತು ಎಂಬುದನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಸಹೋದರರೇ, ಇಸ್ರಾಯೇಲ್ಯರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನವಾಗಲಿಲ್ಲ ಎಂಬುದಾಗಿ. ಪ್ರಿಯರೇ, ಮಾನವನು ತನ್ನ ಸ್ವಂತ ನೀತಿಯನ್ನು ಸ್ಥಾಪಿಸಲು ಪ್ರಯತ್ನಿಸುವುದಾದರೆ ದೇವರು ಅದನ್ನು ಪಾಪವೆಂದು ಕರೆಯುತ್ತಾನೆ. ಮಾನವನ ಸ್ವನೀತಿಯು ದೇವರೆದುರಿನಲ್ಲಿ ಹರಕು ಬಟ್ಟೆಯಂತೆ ಇದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ, ಆತುರ ಪಡುವವರಿಗೆಲ್ಲ ಕೊರತೆಯೇ. ಸುಳ್ಳಿನಿಂದ ಸಿಕ್ಕಿದ ಸಂಪತ್ತು ಹಬೆಯಂತೆ ಅಸ್ಥಿರ, ಮೃತ್ಯುಪಾಶದಂತೆ ನಾಶಕರ. ದುಷ್ಟನು ನ್ಯಾಯವನ್ನು ನಿರಾಕರಿಸುವ ಕಾರಣ ಅವರ ಬಲಾತ್ಕಾರವು ಅವರನ್ನೇ ಎಳೆದುಕೊಂಡು ಹೋಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯ ರೀತಿಯಲ್ಲಿ ಕೂಡಿಕೆಯಾದ ಐಶ್ವರ್ಯವನ್ನು ದೇವರು ಉಪಯೋಗಿಸುತ್ತಾನೆ. ಮುಖ್ಯ ಸಂಗತಿಯೆಂದರೆ ಆ ಹಣ ಹೇಗೆ ಸಂಪಾದಿಸಲ್ಪಟ್ಟಿದೆ ಎಂಬುದೇ ಆಗಿದೆ. ಸುಳ್ಳು ಮೋಸಗಳಿಂದ ಹಣ ಸಂಪಾದಿಸಲ್ಪಟ್ಟಿದ್ದರೆ ಆ ಐಶ್ವರ್ಯ ಅನುಭವಕ್ಕೆ ಬಾರದಂತೆ ದೇವರು ಮಾಡುತ್ತಾನೆ. ಅನೇಕ ಶ್ರೀಮಂತರು ತಮಗೆ ಸಕಲ ಸಂಪತ್ತು ಇದ್ದರೂ ಅದನ್ನು ಅನುಭವಿಸಲಾರದವರಾಗಿರುವುದನ್ನು ನೋಡುತ್ತೀರೋ? ಅವರಿಗೆ ನಿಜವಾಗಿ ಬೇಕಾದದ್ದು ಸಂಪತ್ತು ಅಲ್ಲ. ಪ್ರಿಯರೇ, ಒಬ್ಬನು ಮರುಭೂಮಿಯಲ್ಲಿ ದಾರಿ ತಪ್ಪಿದವನಾದನು. ಅವನು
ಹಸಿವೆ ಬಾಯಾರಿಕೆಗಳಿಂದ ಸಾಯುವ ಸ್ಥಿತಿ ತಲುಪಿದನು. ಸ್ವಲ್ಪ ದೂರದಲ್ಲಿ ಪ್ರಯಾಣಿಕರ ಕೈಯಿಂದ ಜಾರಿ ಬಿದ್ದ ಒಂದು ಗಂಟನ್ನು ನೋಡಿದನು. ಅದರಲ್ಲಿ ಆಹಾರವಾಗಲಿ ಕುಡಿಯಲು ನೀರಾಗಲಿ ಸಿಗಬಹುದೆಂದು ಭಾವಿಸಿದನು. ಅವನು ಅದನ್ನು ಅತ್ಯಾಶೆಯಿಂದ ಹರಿದು ತೆರೆದು ನೋಡಿದನು. ಆದರೆ ಕೂಡಲೇ ನೆಲಕ್ಕೆ ಬಿಸಾಡಿ ಉದ್ಗರಿಸಿದನು, ಕೇವಲ ಮುತ್ತುಗಳಷ್ಟೇ ಎಂದು. ಅವು ಬಹು ಬೆಲೆ ಬಾಳುವವುಗಳಾಗಿದ್ದರೂ ಆ ಕ್ಷಣಕ್ಕೆ ಅವನಿಗೆ ಬೇಕಾಗಿದ್ದು ಅದಲ್ಲ. ಪ್ರಿಯ ಮಿತ್ರನೇ, ನೀನು ಶ್ರೀಮಂತನಾಗಬಹುದೆಂದು ದೇವರು ಹೇಳುತ್ತಾನೆ. ಆದರೆ ಆ ಹಣ ನ್ಯಾಯ ಮಾರ್ಗದಿಂದ ಬಂದದ್ದಾಗಿದ್ದು ನೀನು ಅದನ್ನು ದೇವರ ಮಹಿಮೆಗಾಗಿ ಉಪಯೋಗಿಸದಿದ್ದರೆ ನಿನಗೆ ಅದರಿಂದ ಯಾವ ಲಾಭವೂ ಉಂಟಾಗಲಾರದು. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ದೋಷಿಯ ದಾರಿ ಡೊಂಕು, ಶುದ್ಧನ ನಡತೆ ಸರಳ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಎಂಥ ಮನುಷ್ಯನೆಂಬುದನ್ನು ನಿನ್ನ ಜೀವಿತ ತೋರಿಸಿಕೊಡುತ್ತದೆ. ನೀನು ದೇವರೊಂದಿಗೆ ಸರಿಯಾಗಿದ್ದರೆ ಅದು ನಿನ್ನ ಜೀವಿತದಲ್ಲಿ ತೋರಿಬರುತ್ತದೆ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮನೆಯಲ್ಲಿ ಜಗಳಗಂಟಿಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮನುಷ್ಯನಿಗೆ ನಿಜವಾದ ಸಂತೋಷವೇನೆಂದು ತಿಳಿದಿರಲಿಲ್ಲ. ಅದಕ್ಕಾಗಿ ವಿವಾಹವಾದವನು. ಆದರೆ ತುಂಬ ತಡವಾಗಿತ್ತು. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಮ್ಮ ಸಭೆಯ ಸದಸ್ಯರೊಬ್ಬರನ್ನು ಸೆರೆಮನೆಯಿಂದ ಬಿಡಿಸುವ ಸಂಬಂಧ ನಾನು ನಮ್ಮ ಸಭೆಯ ನಿವೃತ್ತ ಸಭಾಪಾಲಕರು ಆಗಾಗ ಸೆರೆಮನೆಗೆ ಹೋಗುತ್ತಿದ್ದೆವು. ಅವನನ್ನು ಕುಡಿಕತನಕ್ಕಾಗಿ ಆಗಾಗ ಬಂಧಿಸುತ್ತಿದ್ದರು. ಒಂದು ಬಾರಿ ನಮ್ಮ ನಿವೃತ್ತ ಸಭಾಪಾಲಕರು ಹೇಳಿದ್ದ ಮಾತನ್ನು ನಾನು ಎಂದಿಗೂ ಮರೆಯಲಾರೆ. ಅದೇನೆಂದರೆ, ಈತನ ಪತ್ನಿಯಂಥವಳನ್ನು ನಾನು ಮದುವೆಯಾಗಿರುತ್ತಿದ್ದರೆ ನಾನೂ ಕೂಡ ಕುಡಿಯುತ್ತಿದ್ದೆ ಎಂಬುದಾಗಿ. ಒಬ್ಬಳು ತಪ್ಪಾದ ವ್ಯಕ್ತಿಯನ್ನು ವಿವಾಹವಾಗುವುದು ಇಷ್ಟೇ ಕೆಟ್ಟದಾಗಿರುತ್ತದೆ. ಇಂತಹ ನಮಗೆ ತಿಳಿದ ಒಬ್ಬಾಕೆಯ ಕುರಿತಾಗಿ ನಾನು ನನ್ನ ಪತ್ನಿಯು ವಿಷಾದದಿಂದ ಮಾತನಾಡಿಕೊಂಡೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿಯೂ ಇದಕ್ಕೆ ಉದಾಹರಣೆ ಇದೆ. ಯೋಬನು ಪತ್ನಿಯೊಂದಿಗೆ ಸುಖವಾಗಿರಲಿಲ್ಲ. ದಾವೀದನು ಸೌಲನ ಮಗಳನ್ನು ಮದುವೆಯಾಗಿದ್ದನು. ಆ ವಿವಾಹದಲ್ಲಿ ನಿಜವಾದ ಅನ್ಯೋನ್ಯತೆಯಾಗಲಿ ನಿಜವಾದ ಪ್ರೀತಿಯಾಗಲಿ ಇತ್ತೆಂದು ನಾನು ನೆನೆಸುವುದಿಲ್ಲ. ಅವನು ಮಂಜೂಷವನ್ನು ಯೆರೂಸಲೇಮಿಗೆ ತರಿಸಿದ ಸಂದರ್ಭದಲ್ಲಿ ಅವಳು ಅವನನ್ನು ಅಣಕಿಸಿದಳು. ಮಂಜೂಷದೆದುರಿಗೆ ಕುಣಿದ ಅವನು ಮೂರ್ಖನಂತೆ ವರ್ತಿಸಿದನೆಂದು ಹೇಳಿದಳು. ಅವನ ವರ್ತನೆ ಅಸಹ್ಯವಾಗಿತ್ತೆಂದು ಹೇಳಿದಳು. ದೇವರಿಗಾಗಿ ನೀನು ಅತೀ ಉತ್ಸಾಹ ತೋರಿಸುವಾಗ ಅದನ್ನು ಮೆಚ್ಚದವರು ತುಂಬ ಮಂದಿ ಇರುತ್ತಾರೆ. ಆದರೆ ಅದು ನಿನ್ನ ಜೀವನ ಸಂಗಾತಿಯೇ ಆದರೆ ದುರದೃಷ್ಟಕರ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಧರ್ಮನಿಂದಕನಿಗೆ ದಂಡನೆಯಾದರೆ ನೋಡಿದ ಮಂದಮತಿಯು ಜ್ಞಾನವನ್ನು ಪಡೆಯುವನು. ಜ್ಞಾನಿಗೆ ಶಿಕ್ಷೆಯಾದರೆ ತಾನೇ ತಿಳುವಳಿಕೆಯನ್ನು ಹೊಂದುವನು ಎಂಬುದಾಗಿ. ಪ್ರಿಯರೇ, ನಾವು ನಮ್ಮ ಸುತ್ತಲಿರುವ ಇತರರಿಂದ ಪಾಠ ಕಲಿಯುವಂತೆ ಈ ಸಂಗತಿಗಳನ್ನು ಗಮನಿಸಿಕೊಳ್ಳಬೇಕು. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ಬಡವನ ಮೊರೆಗೆ ಕಿವಿಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರೂ ಉತ್ತರ ಕೊಡರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ದೇವರೇ ಹೇಳಿದ ಮಾತು. ಅದು ಸತ್ಯವಾಗಿದೆ. ನಾನು ಇದನ್ನು ಸತ್ಯವೆಂದು ನಂಬುತ್ತೇನೆ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಇದಕ್ಕೆ ಅನೇಕ ಉದಾಹರಣೆಗಳು ಕಾಣಸಿಗುತ್ತವೆ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಗುಪ್ತ ಬಹುಮಾನವು ಕೋಪವನ್ನಾರಿಸುವುದು, ಮಡಲಲ್ಲಿಟ್ಟ ಲಂಚವು ಬಹು ಸಿಟ್ಟನ್ನಡಗಿಸುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಕೋಬನು ತನ್ನ ಹಾರಾನಿನ ವಾಸವನ್ನು ಮುಗಿಸಿದ ಬಳಿಕ ಮನೆಗೆ ಹಿಂತಿರುಗುವಾಗ ತನ್ನ ಅಣ್ಣನಾದ ಏಸಾವನನ್ನು ಸಂಧಿಸಬೇಕಾಗಿತ್ತು. ಅಣ್ಣನಿಗೆ ಮೋಸ ಮಾಡಿ ಚೊಚ್ಚಲತನದ ಹಕ್ಕನ್ನು ತಂದೆಯಿಂದ ಆಶೀರ್ವಾದವನ್ನೂ ಪಡಕೊಂಡ ಬಳಿಕ ಅವನನ್ನು ಈಗ ಮೊದಲ ಸಾರಿ ಭೇಟಿಯಾಗಲಿಕ್ಕಿದ್ದನು. ಆದ್ದರಿಂದ ಏಸಾವನನ್ನು ಸಂತೃಪ್ತಿಗೊಳಿಸಲಿಕ್ಕಾಗಿ ಕಾಣಿಕೆಗಳನ್ನು ಮುಂದಾಗಿ ಕಳುಹಿಸುತ್ತಾನೆ. ಅವನು ಅದನ್ನು ಮಾಡಬೇಕಾಗಿರಲಿಲ್ಲ. ಯಾಕಂದರೆ ದೇವರು ಈಗಾಗಲೇ ಏಸಾವನನ್ನು ಸರಿ ಮಾಡಿದ್ದನು. ಆದರೆ ಗುಟ್ಟಾಗಿ ಕೊಡುವ ಉಡುಗೊರೆಯು
ಸಿಟ್ಟನ್ನು ಶಮನ ಮಾಡುತ್ತದೆಂದು ಅವನು ತಿಳಿದನು. ಕರ್ತನಲ್ಲಿ ಪ್ರಿಯರೇ, ನಾನು ಈಗ ಉದಾರಿಯಾಗಿ ವರ್ತಿಸುತ್ತೇನೆ, ಯಾಕೆಂದರೆ ಇದರ ಫಲ ನನಗೆ ಮುಂದಕ್ಕೆ ಸಿಗಲಿಕ್ಕಿದೆ ಎಂದು ನಾವೆಲ್ಲರೂ ಸುಲಭವಾಗಿ ಯೋಚಿಸುತ್ತೇವೆ, ಇಲ್ಲವೇ? ನಾನು ಆತನನ್ನು ಕ್ಷಮಿಸುತ್ತೇನೆ, ಆಗ ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತದೆ ಎಂದು ಅಂದುಕೊಳ್ಳುತ್ತೇವೆ. ಜೇನ್ ಮೆರ್ಶೋನ್ ಎಂಬವರು ಈ ಕುರಿತು ಒಂದು ಚಿಕ್ಕ ಪದ್ಯ ಬರೆದಿದ್ದಾರೆ. ಅದು ಹೀಗಿದೆ: ದ್ವೇಷ ಇಟ್ಟುಕೊಂಡರೆ ನನ್ನ ಮನಸ್ಸು ಕೆಡುವುದರಿಂದ ನನಗಾದ ನೋವನ್ನು ನಾನು ಕ್ಷಮಿಸಿಬಿಡುತ್ತೇನೆ. ನಾನು ಒಳ್ಳೆಯವಳು, ಗೌರವಾನ್ವಿತಳು ಆಗಿ ಕಾಣುತ್ತೇನೆ, ಆದರೆ ಇದು ಕ್ರಿಸ್ತನು ಆಶಿಸಿದ ರೀತಿಯಲ್ಲ ಎಂಬುದಾಗಿ. ಕ್ರಿಸ್ತನು ಇದನ್ನು ಆಶಿಸುತ್ತಿಲ್ಲ. ದೇವರು ಕ್ರಿಸ್ತನಿಗಾಗಿ ನಮ್ಮನ್ನು ಕ್ಷಮಿಸಿದ್ದರಿಂದ ನಾವು ಕ್ಷಮಿಸತಕ್ಕದ್ದು. ಈ ಕಾರಣಕ್ಕಾಗಿ ನಾವು ದಯಾಳುಗಳು, ಮೃದು ಹೃದಯದವರು, ಕ್ಷಮಿಸುವವರೂ ಆಗಿರಬೇಕು. ಪ್ರಿಯರೇ, ನಾವು ಕ್ಷಮಿಸುವ ಉದ್ದೇಶ ನಮಗೆ ಸಮಾಧಾನ ತರುವುದಲ್ಲ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನ್ಯಾಯ ಮಾರ್ಗವು ಶಿಷ್ಟರಿಗೆ ಸಂತೋಷ, ಕೆಡುಕರಿಗೆ ಕೇಡು. ಜ್ಞಾನ ಮಾರ್ಗದಿಂದ ತಪ್ಪಿದವನಿಗೆ ಪ್ರೇತ ಸಮೂಹವೇ ವಿಶ್ರಾಂತಿ ಸ್ಥಾನ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದುಷ್ಕರ್ಮಿಗಳನ್ನು ಸುಧಾರಿಸಲು ಸಾಧ್ಯವಿಲ್ಲವೆಂಬುದಾಗಿ ದೇವರು ಇಲ್ಲಿ ಹೇಳುತ್ತಾನೆಂದು ನನ್ನ ಅಭಿಪ್ರಾಯ. ಅವರು ಪುನರುಜ್ಜೀವಿತರಾಗಬೇಕು. ಅವರಿಗೆ ದೇವರ ವಾಕ್ಯ ಕೊಡಲ್ಪಡಬೇಕು. ದುಷ್ಕರ್ಮಿಗಳು ತುಂಬಿರುವ ಸ್ಥಳಕ್ಕೆ ಹೋಗಿ ನಾವು ದೇವರ ವಾಕ್ಯವನ್ನು ಸಾರಬೇಕು. ದೇವರ ದೃಷ್ಟಿಯಲ್ಲಿ ನಾವು ತಪ್ಪಾದ ಹಾದಿ ಹಿಡಿದಿದ್ದೇವೆ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಭೋಗಾಸಕ್ತನು ಕೊರತೆ ಪಡುವನು, ದ್ರಾಕ್ಷಾರಸವನ್ನು ಸುಗಂಧ ತೈಲವನ್ನು ಆಶಿಸುವವನು ನಿರ್ಭಾಗ್ಯನಾಗುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಈಗಿನ ಸಮಾಜದಲ್ಲಿ ಸಂಭ್ರಮಾಚರಣೆ ನಡೆಸುವವನನ್ನು ಎಲ್ಲರೂ ಹೊಗಳುವರು. ಆದ್ದರಿಂದ ಜೀವಿತದ ಶ್ರೇಷ್ಠ ನೈತಿಕ ಸೂತ್ರಗಳು ತಿರುವು ಮುರುವಾಗಿದೆ. ಒಂದು ಕಾಲದಲ್ಲಿ ಅರಸನ ಆಸ್ಥಾನದಲ್ಲಿನ ವಿದೂಷಕನನ್ನು ಮೂರ್ಖನೆಂದು ಕರೆಯುತ್ತಿದ್ದರು. ದೇವರ ದೃಷ್ಟಿಯಲ್ಲಿ ಇದು ಬದಲಾಗಿಲ್ಲವೆಂದು ನೆನೆಸುತ್ತೇನೆ. ಆದರೆ ನಮ್ಮ ಈಗಿನ ಸಮಾಜದ ದೃಷ್ಟಿಯಲ್ಲಿ ಈ ರೀತಿ ಮನರಂಜನೆ ನೀಡುವವರು ಪವಿತ್ರರೆಂದು ಕರೆಯಲ್ಪಡುತ್ತಾರೆ. ಇಂಥವರು ನೇರ ಪ್ರಸಾರಗಳಲ್ಲಿ ತಮ್ಮನ್ನೂ ಇಂತಹವರನ್ನು ಹೊಗಳಿಕೊಳ್ಳುತ್ತಾರೆ. ಆದರೆ ಮೇಲಿನ ವಚನ ನೋಡಿರಿ: ಆತ್ಮಹತ್ಯೆ ಮಾಡಿಕೊಂಡ ಅನೇಕ ಇಂತಹ ಮನೋರಂಜಕರ ಕುರಿತು ನಾನು ಕೇಳಿದ್ದೇನೆ. ಒಬ್ಬನು ಈ ರೀತಿ ಹೇಳಿಕೆ ಕೊಟ್ಟನು, ಅದೇನೆಂದರೆ, ನನಗೆ ಈ ಜೀವನವೇ ಸಾಕಾಗಿದೆ. ಇನ್ನೊಬ್ಬನು ಹೇಳಿದ್ದಾನೆ, ಜೀವಿತಕ್ಕೆ ಯಾವ ಅರ್ಥವೂ ಇಲ್ಲ. ಒಬ್ಬ ಹಾಸ್ಯ ವಿದೂಷಕನು ಸಾಯುವ ಸ್ಥಿತಿಯಲ್ಲಿದ್ದನು. ಅವನ ಸುತ್ತ ನೆರೆದವರೆಲ್ಲರೂ ಅವರು ಏನಾದರೂ ಹಾಸ್ಯ ಸಂಗತಿಯನ್ನು ಹೇಳಬಹುದೆಂದು ಕಾಯುತ್ತಿದ್ದರು. ಅವನು ಭಯ ಹಿಡಿದವನಾಗಿ ಅವರ ಕಡೆ ನೋಡಿ, ಇದು ಹಾಸ್ಯದ ಸನ್ನಿವೇಶವಲ್ಲ ಎಂದು ಹೇಳಿದನು. ಪ್ರಿಯರೇ, ನಾವು ಸಂಗತಿಗಳನ್ನು ಅಡಿಮೇಲು ಮಾಡಿದ್ದೇವೆ. ದೂರದರ್ಶನವು ಮೋವಾಬಿನ ಅರಣ್ಯದಂತೆ ಇದೆ. ಅಲ್ಲಿ ನೋಡತಕ್ಕದೇನೂ ಇಲ್ಲ, ಎಲ್ಲವೂ ನಿಸ್ಸಾರವಾಗಿ ಕಾಣುತ್ತದೆ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಶಿಷ್ಟನಿಗೆ ಪ್ರತಿಯಾಗಿ ದುಷ್ಟನು, ಸತ್ಯವಂತರಿಗೆ ಬದಲಾಗಿ ದ್ರೋಹಿಯು ದಂಡನೆಗೆ ಈಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನ್ಯಾಯಕ್ಕೆ ಅನುಸಾರವಾಗಿ ನಿರಪರಾಧಿ ಬಿಡುಗಡೆಯಾಗಿ ದ್ರೋಹಿಯು ಶಿಕ್ಷಿಸಲ್ಪಡಬೇಕು. ಆದರೆ ದೇವರ ಕರುಣೆಯಿಂದಾಗಿ ನೀತಿವಂತನಾದ ಯೇಸು ಕ್ರಿಸ್ತನು ದುಷ್ಟರಿಗೆ ಈಡಾಗಿ ಸತ್ತನು. ಆತನು ಸತ್ಯವಂತನು, ನಾವಾದರೂ ಅಪರಾಧಿಗಳು. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ: ಜ್ಞಾನಿಯು ಬಲಿಷ್ಠರ ಪಟ್ಟಣವನ್ನು ಲಗ್ಗೆ ಹತ್ತಿ ಅವರು ನಂಬಿದ್ದ ಬಲವಾದ ಕೋಟೆಯನ್ನು ಕೆಡವಿ ಹಾಕುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಅರ್ಥವೆಂದರೆ ಜ್ಞಾನವು ಬಲಾತ್ಕಾರಕ್ಕಿಂತ ಉತ್ತಮವೆಂಬುದಾಗಿ. ಯಾರೂ ಭೇದಿಸಲಾಗದ ಕೋಟೆಯನ್ನು ಒಬ್ಬನು ಕಟ್ಟಿಕೊಳ್ಳಬಹುದು, ಆದರೆ ಅದನ್ನು ಹೇಗೆ ಉರುಳಿಸಬೇಕೆಂಬ ಉಪಾಯ ಮಾಡುವ ಒಬ್ಬ ಜ್ಞಾನನು ಬರಬಹುದು. ಪುರಾತನ ಬ್ಯಾಬಿಲೋನ್ ನಗರವು ಇದಕ್ಕೊಂದು ಉದಾಹರಣೆಯಾಗಿದೆ. ಬೆಲ್ಯಚ್ಚರನು ಆ ಕೋಟೆಯೊಳಗೆ ಕುಳಿತು ತಾನು ಭದ್ರವಾಗಿದ್ದೇನೆಂದು ಭಾವಿಸಿದನು. ಅವನ ಅರಮನೆಯ ಸುತ್ತಲೂ ಇನ್ನೊಂದು ಒಳ ಆವರಣ ಗೋಡೆಯಿತ್ತು. ಕೋಟೆಯ ಸುತ್ತ ಅಲ್ಲಲ್ಲಿ ಕಾವಲುಗಾರರೂ ಇದ್ದರು. ಬ್ಯಾಬಿಲೋನಿನ ಕೋಟೆ ಅಭೇದ್ಯವೆಂದೇ ಅವನು ನೆನೆಸಿದ್ದನು. ಆದರೆ ವೈರಿ ಸೈನ್ಯದ ಸೇನಾಪತಿಯು
ಬ್ಯಾಬಿಲೋನಿನ ಒಳಹೊಕ್ಕಲು ಚತುರೋಪಾಯವನ್ನು ಕಂಡುಹಿಡಿದನು. ಯುಪ್ರಟೀಸ್ ನದಿಯ ಒಂದು ಕವಲು ಕಾಲುವೆಯಂತೆ ಆ ಪಟ್ಟಣದೊಳಗಿಂದ ಹಾದು ಹೋಗಿತ್ತು. ವೈರಿ ಸೇನಾಪತಿಯು ಆ ಕಾಲುವೆಯ ನೀರನ್ನು ನದಿಗೆ ಹಿಂದಕ್ಕೆ ತಿರುಗಿಸಿದನು. ಆಗ ಆ ನದಿ ಹರಿದಿದ್ದ ಜಾಗದಲ್ಲಿ ಸೈನಿಕರು ಪಟ್ಟಣವನ್ನು ಹೋಗಲು ಸಾಧ್ಯವಾಯಿತು. ಹೀಗೆ ಮೇದ್ಯ ಪಾರಸಿಯ ಸೈನಿಕರು ಪಟ್ಟಣದೊಳಕ್ಕೆ ಹರಡಿಕೊಂಡು ಬ್ಯಾಬಿಲೋನ್ಯರು ತಿಳಿಯುವ ಮೊದಲೇ ಅದನ್ನು ವಶಪಡಿಸಿಕೊಂಡರು. ಕರ್ತನಲ್ಲಿ ಪ್ರಿಯರೇ, ದೇವರು ಯಾವಾಗಲೂ ದೊಡ್ಡ ಸೈನ್ಯದೊಂದಿಗೆ ಇರುತ್ತಾನೆಂದು ನೆಪೋಲಿಯನು ಹೇಳುತ್ತಿದ್ದನು. ಆದರೆ ಅದು ಸುಳ್ಳಾಗಿತ್ತು. ಹಾಗಿರುತ್ತಿದ್ದರೆ ಅವನು ವಾಟರ್ಲೂ ಯುದ್ಧದಲ್ಲಿ ಗೆಲ್ಲಬೇಕಾಗಿತ್ತು. ಅವನು ಬಹು ಚತುರ ಸೇನಾಪತಿಯಾಗಿದ್ದರೂ ಅವನ ಚತುರತೆ ಸಾಕಾಗಲಿಲ್ಲ. ಸೈನ್ಯವನ್ನು ಅವನು ವೇಗವಾಗಿ ನಡೆಸಿದರೂ ಕೆಸರಿನಲ್ಲಿ ಸಿಕ್ಕಿಕೊಳ್ಳಬೇಕಾಯಿತು. ಕೆಸರಿನಲ್ಲಿ ಸಿಕ್ಕಿಬಿದ್ದಿದ್ದ ಕಾಳಾಳುಗಳ ಮೇಲೆ ಅಶ್ವಾರೋಹಿ ಸೈನಿಕರು ಬಿದ್ದರು. ಈ ವಚನ ಹೇಳುವುದೇನೆಂದರೆ, ಮನುಷ್ಯರು ಸಂಪತ್ತು ಮಹಾಸೈನ್ಯಗಳ ಮೇಲೆ ಆತುಕೊಳ್ಳಬಹುದು, ಆದರೆ ಎರಡರಿಂದಲೂ ತಕ್ಕ ರಕ್ಷಣೆ ಸಿಗಲಾರದು. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ತನ್ನ ಬಾಯನ್ನೂ ನಾಲಿಗೆಯನ್ನೂ ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು ಎಂಬುದಾಗಿ. ಪ್ರಿಯರೇ, ನಾಲಿಗೆಯನ್ನು ಸರಿಯಾಗಿ ಉಪಯೋಗಿಸುವ ಕುರಿತು ಇಲ್ಲಿ ತಿರುಗಿ ಹೇಳಲಾಗಿದೆ. ನಮಗೆ ಸ್ನೇಹಿತರು ಬೇಕಾಗಿದ್ದಲ್ಲಿ ನಾವು ಸ್ನೇಹಾಮಯಿಗಳಾಗಿರಬೇಕು. ನಾವು ಮಾತನಾಡದೇ ಇರಲು ಸಾಧ್ಯವಿಲ್ಲ. ಆದರೆ ಏನು ಮಾತಾಡುತ್ತೇವೆ ಎಂಬುದರ ಕುರಿತು ಎಚ್ಚರದಿಂದಿರಬೇಕು. ನಮಗೆ ಸ್ನೇಹಿತರು ಬೇಕು. ಜ್ಞಾನೋಕ್ತಿ ಪುಸ್ತಕದಲ್ಲಿ ಸ್ನೇಹಿತರ ಹಾಗೂ ವೈರಿಗಳ ಕುರಿತಾಗಿ ಹೇಳಲಾಗಿದೆ. ಎಮರ್ಸನ್ ಎಂಬವರು ಹೀಗೆ ಬರೆದಿದ್ದಾರೆ, 1000 ಮಿತ್ರರಿರುವವನಿಗೆ ಇನ್ನೊಬ್ಬ ಮಿತ್ರನಿಲ್ಲ, ಆದರೆ ಒಬ್ಬ ಶತ್ರುವಿರುವಾತನು ಅವನನ್ನು ಎಲ್ಲೆಲ್ಲಿಯೂ ಸಂಧಿಸಬಲ್ಲನು. ಎಷ್ಟು ಸತ್ಯವಲ್ಲವೇ? ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮಗೆ ಮಿತ್ರರು ಬೇಕು ನಿಜ, ಆದರೆ ನಿಜವಾದ ಮಿತ್ರನು ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ. ಆತನು ಒಳ್ಳೆ ಸ್ನೇಹಿತನಾಗಿದ್ದುಕೊಂಡು ನಮ್ಮ ಜೀವಿತದ ಉದ್ದಕ್ಕೂ ನಮಗೆ ಮಾರ್ಗದರ್ಶಕನಾಗಿದ್ದುಕೊಂಡು ಮುನ್ನಡೆಸುತ್ತಾನೆ. ಆದ್ದರಿಂದ ಆತನನ್ನೇ ಹಿಂಬಾಲಿಸೋಣ, ಆತನನ್ನೇ ಪ್ರೀತಿಸಿ ವಾಕ್ಯದ ಪ್ರಕಾರ ನಡೆಯೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಜ್ಞಾನೋಕ್ತಿಗಳು ಪುಸ್ತಕದ ಅತಿ ವಿಶೇಷವಾದ ಅಧ್ಯಯನವನ್ನು ನಾವು ಧ್ಯಾನ ಮಾಡಿದೆವು. ದೇವರು ಎಲ್ಲರ ಆಲೋಚನೆಗಳನ್ನು ತನ್ನ ಕಡೆಗೆ ತಿರುಗಿಸಲು ಶಕ್ತನು. ಧಾರ್ಮಿಕ ಆಚರಣೆಗಳು ನಾವು ನಿಜವಾಗಿ ದೇವರನ್ನು ನಂಬದಿದ್ದರೂ ನಂಬುವವರಂತೆ ತೋರಿಸ್ತದೆ. ಇದರಿಂದ ವಂಚಕ ಹೃದಯವನ್ನು ದೇವರಿಗೆ ಕೊಟ್ಟು ನೂತನ ಹೃದಯವನ್ನು ಹೊಂದಿದವರಾಗಿ ದೇವ ಭಯಭಕ್ತಿಯಲ್ಲಿ ನಡೆಯೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ಹೌದು ಕರ್ತನೆ, ಈ ಲೋಕದಲ್ಲಿ ಜೀವಿಸುವಾಗ ಪಾಪಮಯವಾದ ಲೋಕವು ಅಂಧಕಾರದಲ್ಲಿಯೂ ಸೈತಾನನ ಬಂಧನದಲ್ಲಿರುವಂಥದ್ದು. ಪ್ರಿಯ ಕರ್ತನೆ, ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ನಿತ್ಯವಾದಂಥ ಸಂತೋಷ ಸಮಾಧಾನವನ್ನು ಕೊಟ್ಟು ಅವರನ್ನು ಆಶೀರ್ವದಿಸು. ಕ್ರಿಸ್ತನಲ್ಲಿ ಸಿಗುವಂಥ ನಿತ್ಯ ಜೀವವನ್ನು ಹೊಂದುವಂತೆ ಸಹಾಯ ಮಾಡು. ಅವರ ಜೀವಿತಗಳನ್ನು ಕಟ್ಟುತ್ತಾ ಯೇಸುವೇ ನೀನು ಮಹಿಮೆ ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ನಿಮ್ಮ ಹೃದಯದ ಸ್ಥಿತಿ ಹೇಗಿದೆ? ಪಾಪವೆಂಬ ರೋಗದಿಂದ ದೇವರು ನಮ್ಮನ್ನು ಗುಣಪಡಿಸಿದ್ದರಿಂದ ಇಂದು ಅನೇಕರು ಈ ಅನುಭವಕ್ಕೆ ಬರುವಂತಹ ಈ ಸೇವೆಯ ಅಭಿವೃದ್ಧಿಗಾಗಿ 4856161217 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು.